ಎಲ್ಲ ಭಕ್ತರೇ, ಇಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮ ಐತಿ. ಎಲ್ಲರೂ ತಪ್ಪದೇ ಬರ್ರಿ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ನಮಸ್ಕಾರಗಳೇ. ಗುರುಪೌರ್ಣಿಮೆ ನಿಮಿತ್ತ ಹುನ್ನೂರಿನ ಚಿಕ್ಕಾರವೋಣಿ ಬಸವಣ್ಣ ಗುಡಿ ಒಳಗೆ ಬೆಳಿಗ್ಗೆ 6 ಗಂಟೆ ಗುರುವಂದನಾ ಕಾರ್ಯಕ್ರಮ ಐತಿ. ಎಲ್ಲರೂ ತಪ್ಪದೇ ಬರ್ರಿ, ಬಸವಣ್ಣವರ ಆಶೀರ್ವಾದ ಪಡೀರಿ. ನಮಸ್ಕಾರ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಒಕ್ಲುಗ್ರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಲುಗ್ರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ದೇವ್ರ ಮೇಲೆ ಭಕ್ತಿ ಹೇಳ್ರಿ. ಅದ್ರ ಜೊತೆಗೇನ ನೀವು ಮಾಡ್ತಕ್ಕಂಥ ಕಾಯಕದ ಮೇಲೆ ಶ್ರದ್ಧಾ ಭಕ್ತಿ ಹೇಳ್ರಿ. ನಾವೇನಾರೇ ಒಕ್ಕಲ್ತನ ಮಾಡ್ಬೋದು ಅಥವಾ ನೇಕಾರಿಕೆ ಮಾಡ್ಬೋದು, ಮತ್ತೇನಾದ್ರೂ ಉದ್ಯೋಗ ಮಾಡ್ತಿದ್ರ ಅಥವಾ ನಾವು ಯಾರಲ್ಲಾದ್ರೂ ನೌಕರಿ ಕೊಡ್ತಿದ್ರ, ಆ ಯಾರಲ್ಲೇ ನೌಕರಿ ಕೊಡ್ತಕ್ಕಂಥ ಪಗಾರ ಕಡೆ ವಿಚಾರ ಮಾಡೋಣ, ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಆ ದೇವ್ರು ಯಾವತ್ತೂ ನಮಗೆ ಹೇಳ್ಕೊಡ್ತಾನೆ. ಅಂತ ಒಂದು ಭಕ್ತಿಗೆ ಭಾಳ ಬಸವಣ್ಣವ್ರ ಇದ್ದಾಗ ತೋರಿ ಮಹಾಬಲೇಶ್ವರದಾಗ ಹುಟ್ಟಿ ಎಲ್ಲಿ ಬಂಗಾಳ ತೊಲಗಿಸಿರುತ್ತಾನ 3-4 ರಾಜ್ಯದೊಳಗೆ ಹೊರ ಹೋಗ್ತೈತಿ. ಆ ಹರಿಯುವಂಥ ನದಿ ಒಳಗೆ ಸಾಕಾಗುವಷ್ಟು ಜನ ಹೋಗಿ ಒಂದು ಪೂಜೆ ಮಾಡಿ ಗಂಗಾರತಿ ಮಾಡಿ, ಒಂದು ಮಾತಿಗೆ ಒಂದು ಕೈಗೆ ಬೆಣ್ಣೆ, ಒಂದು ಕೈಗೆ ಸುಣ್ಣ ಮಾಡಬೇಡ, ನೆತ್ತಿ ಮಾತಿಗೆ ಕಟ್ಟಿಬಿದ್ದು 2 ಕೈಗಳನ್ನು ಕಡಿದುಕೊಂಡಂಥದ್ದು. ಅವೆಲ್ಲವನ್ನ ಪಂಡ್ರಾಪುರ ವಿಠ್ಠಲ ಬಂದು ಅವ್ರು ಸೇವಾ ಮಾಡಿದಂಥದ್ದು. ಆ ಸೇವೆಗೆ ಮಿಚ್ಚಿ ಗುರುತಾದ್ಮೇಲೆ ಪಂಡ್ರಾಪುರ ವಿಠ್ಠಲನ ತೆಗೆದ ಹೋದ್ರ ಅವ್ರ ಮಗು ಹುಟ್ಟಿ ಬಂತು, ಅವ್ರ ಕೈ ಬಂದು. ಗುರುವಿನಲ್ಲಿ ಶ್ರದ್ಧಾ ಭಕ್ತಿ ಇಟ್ರೆ ಭಾಳ ದೊಡ್ಡದಾಯ್ತು. ಅದೇ ಥರ ನಾವು ಬೇಡರ್ ಕನ್ನಪ್ಪನ ನಾವೆಲ್ಲ ಕೇಳಿ ಬಹುತೇಕ ನೋಡಿವು. ಎಷ್ಟು ಅವ್ರು ಶಿವನ ಮೇಲೆ ಭಕ್ತಿ ಇತ್ತು ಬೇಡರ್ ಕನ್ನಪ್ಪಗ. ಕ್ರೂರಿ ಬೇಟೆ ಆಡ್ತದೆ ಕಾಡಿನೊಳಗೆ ಬೇಟೆ ಆಡಿ ಮಾಂಸವನ್ನ ಶಿವನಿಗೆ ಪ್ರಸಾದವಾಗಿ ತರ್ತಿದ್ದ. ಅದು ಹೆಂಗೆ ತರ್ತಿದ್ದ, ಮೊದಲು ತಿಂದು ನೋಡ್ತಿದ್ದ, ರುಚಿ ಐತಿಲ್ಲೋ, ಚಲೋ ಐತಿಲ್ಲೋ, ಇದು ಕೆಟ್ಟ ಐತಿ ಹೆಂಗ, ಅದನ್ನು ನೋಡಿ ತಿಂದು ನೋಡಿ ಒಂದು ಕೈಯಾಗ ಬಿಲ್ಲ ಬಾಣ, ಒಂದು ಕೈಯಾಗ ಆ ಮಾಂಸದ ಪ್ರಸಾದ ತಗೊಂಡು ಬಂದ ಕೂಡಲೇ ಬಾಯಿ ತುಂಬ ನೀರು ತಗೊಂಡು ಬಂದಿರ್ತಿದ್ದ. ಯಾಕ ಆ ಗುಡ್ದಾಗ ಹಾಳು ಗುಡಿ, ಅಲ್ಲಿ ಒಂದು ಲಿಂಗ, ಅದನ್ನ ಏನ್ ಮಾಡಿ ನಾನು ಇದನ್ನ ಮಾಡ್ಬೇಕಂತೇಳಿ ವಿಚಾರ ಮಾಡ್ಲಿಕ್ಕಾಗಿ ಬಂದ ಕೂಡಲೇ ನೋಡ್ದ ಹೊಲಸ ಎಲ್ಲ ಇದ್ದು. ಚಪ್ಪಲ್ಗಾಲಿ ಯಾಕೆ ಕೈಯಾಗ ಒಂದು ಕೈಯಾಗ ಬಿಲ್ಲ, ಒಂದು ಕೈಯಾಗ ಪ್ರಸಾದ ಅದು ಏನು ಮಾಂಸ. ಚಪ್ಪಲ್ಗಾಲಿ ಆ ಮ್ಯಾಲಿನ ಧೂಳನ್ನ ಇದನ್ನ ತೆಗಿತಾನ. ಚಪ್ಪಲ್ ಅಂದ್ರ ಈಗಿಂತ ಬಾಟ ಅವಾಗ ಕೆರು
ಅಂತದ್ರಲ್ಲಿ ತೆಗೆದ್ರ ಶಿವನಿಗೆ ಕುತುಬಿ ಹೆರಿಗೆ ವರ್ಷದಷ್ಟ ಹಿತಾಕಿತ್ತು ಶಿವನಿಗೆ. ಅದ್ರ ಜೊತೆಗೆ ಆ ಬಾಯಾಗಿ ನೀರೇನಿದ್ವಲ್ಲ ಪುರ್ರ ತಗೊಳ್ಕಿಸಿಂದ ಲಿಂಗ ತೊಳಿತಿದ್ದ. ಲಿಂಗ ತೊಳೆದ ಆ ಇದ್ದಂತ ಮಾಂಸವನ್ನ ಬಾಣ ಹಿಡಿದಂಥದ್ದು ಬೇಡ ಕನ್ನಪ್ಪನ ಇತಿಹಾಸದಾಗ ನಾವು ನೋಡ್ತೀವಿ. ಯಾಕಂದ್ರ ಶಿವಗ ಅಟ್ಟು ಪ್ರೀತಿ ಇಷ್ಟೆಲ್ಲ ಮಾಡಿದ್ರು ಅಟ್ಟು ಪ್ರೀತಿ ಆಗ್ಬೇಕಾದ್ರ ಅವನಲ್ಲಿ ಭಕ್ತಿ ಎಲ್ಲಿತ್ತು? ಒಳಗಿತ್ತು. ಶಿವ ಒಳಗಿನ ಭಕ್ತಿಯನ್ನ ನೋಡ್ತಾನೆ. ಆ ಒಳಗಿನ ಭಕ್ತಿ ಇತ್ತಂದ್ರ ನಾವೆಲ್ಲ ಮ್ಯಾಲೆ ಏನಾರೇ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ ಬಂದು ದೇವ್ರ ಗುದಿನ ಕಡ್ಡಿ ಬೆಳಗ್ಗೆ ಇದನ್ನ ಮಾಡಿ ಆ ಭಕ್ತಿ ಕಿತ್ತಲು ಒಳಗ ಭಕ್ತಿ ಬೇಕು. ಯಾರಿಗೆ ಭಕ್ತಿ ಇರ್ತೈತಲ್ಲ ಅವಾಗ ಶಿವ ಮೆಸ್ತಾನೆ. ನೀವು ಎದರೊಳಗ ಇಡ್ರಿ, ಗುರುವಿನ ಮೇಲೆ ಭಕ್ತಿ ಇಡ್ರಿ, ದೇವ್ರ ಮೇಲೆ ಭಕ್ತಿ ಇಡ್ರಿ, ಅದ್ರ ಜೊತೆಗೇನ ನೀವು ಮಾಡ್ತಕ್ಕಂಥ ಕಾಯಕದ ಮೇಲೂ ಶ್ರದ್ಧಾ ಭಕ್ತಿ ಇಡ್ರಿ. ನಾವೇನಾರೇ ಒಕ್ಕಲ್ತನ ಮಾಡ್ಬೋದು ಅಥವಾ ನೇಕಾರಿಕೆ ಮಾಡ್ಬೋದು, ಮತ್ತೇನಾದ್ರೂ ಉದ್ಯೋಗ ಮಾಡ್ತಿದ್ರ ಅಥವಾ ನಾವು ಯಾರಲ್ಲೇ ಆದ್ರೂ ನೌಕರಿಗೆ ಹೋಗ್ತಿದ್ರ ಆ ಯಾರಲ್ಲೇ ನೌಕರಿಗೆ ಹೋಗ್ತಕ್ಕಂಥ ಪಗಾರ ಕಡೆ ವಿಚಾರ ಮಾಡಲಾರ್ದ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಆ ದೇವ್ರು ಯಾವತ್ತೂ ನಮ್ಮನ್ನ ಎತ್ತುತ್ತಾನೆ. ಅಂತ ಒಂದು ಭಕ್ತಿಗೆ ಬಹಳ ಬಸವಣ್ಣವ್ರು ಇದ್ದಾಗ ಸಹಿತ ಪ್ರತಿಯೊಂದು ಇದಕ್ಕೆ ಭಕ್ತಿನ ಮೂಲ. ಅದಕ್ಕಾಗಿ ಒಂದು ಕಡೆ ಹೇಳ್ತಾರೆ, ನಮ್ಮ ಶಿವ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ಅಂತ ಹೇಳಿ ಬಸವಣ್ಣವರಿದ್ದಾಗ ಹೇಳ್ಕೊಂಡು ಬಂದ. ಅದಕ್ಕೆ ಸತಿಪತಿಗಳಾಗಿ ಒಂದಾದ ಭಕ್ತಿ ಅಂತೂ ಹೇಳ್ಕೊಂಡು ಬಂದ. ಭಕ್ತಿಗೆ ಬಹಳ ಇರೈತಿ. ಅಂತ ಒಂದು ಭಕ್ತಿಯನ್ನ ನಾವು ನೀವು ಇಟ್ಕೊಂಡು ಈಗ ಒಂದು ನದಿ ಹರಿತಿರ್ತೈತಿ. ಆ ಹರಿಯುವಂತ ನದಿ ಎಲ್ಲಿ ಹುಟ್ಟತೈತೋ ಅದು ಹೋಗಿ ಸೇರುತ್ತಾನ. ನಮ್ಮ ಗಂಗಾ ನದಿ, ನಮ್ಮ ಕೃಷ್ಣಾ ನದಿನ ತೋರಿ ಮಹಾಬಳೇಶ್ವರದಾಗ ಹುಟ್ಟಿ ಎಲ್ಲಿ ಬಂಗಾಳ ಕೊಲ್ಲಿಗೆ ಸೇರುತ್ತಾನ 3-4 ರಾಜ್ಯದೊಳಗೆ ಹರಿದು ಹೋಗ್ತೈತಿ. ಆ ಹರಿಯುವಂತ ನದಿ ಒಳಗ ಸಾಕಾಗುವಷ್ಟು ಜನ ಹೋಗಿ ಒಂದು ಪೂಜೆ ಮಾಡಿ ಗಂಗಾರತಿ ಮಾಡಿ ದೀಪ ಹಚ್ಚಿ ನದಿ ಒಳಗೆ ಬಿಟ್ಟಂತವ್ರು ಅದಾರ. ಅಲ್ಲಿ ಹೋಗಿ ಎಲ್ಲ ಹೊಲಸು ತಿಂದು ಸ್ವಚ್ಛ ಬಾಯಿ ತಕೊಂಡು ಉಗಳಂತವ್ರು ಅದಾರ. ದನಗಳು ಒಂದು ಮೇಯ್ ತೊಳೆಂತವ್ರು ಅದಾರ. ಇಂಥವ್ ಮಾಡಿರತ್ ಎಂದೂ ನದಿ ಕುಗ್ಗಿಲ್ಲ, ದೀಪ ಹಚ್ಚಾರತ್ ಎಂದೂ ಹಿಗ್ಗಿಲ್ಲ. ಅದೇನು ಹೋಗಿ ನಾ ಅಲ್ಲಿ ಸೇರ್ಬೇಕು. ಸೇರುವ ಹೊತ್ತಿನಾಗ ನಡು ಎಲ್ಲರಿಗೂ ಸಹಾಯ ಸಹಕಾರ ಮಾಡ್ತಾ ಒಂದು ಕೃಷಿಗಿರ್ಬೋದು, ಒಂದು ಲೈಟ್ ಉತ್ಪಾದನೆಗಿರ್ಬೋದು, ಎಲ್ಲರಿಗೂ ಹಿತಕರವಾಗಿ ಹೋಗಿ ತನ್ನ ದಡ ಹೆಂಗೆ ಸೇರ್ತೈತೋ ನಾವು ಎಲ್ಲರೂ ನಮ್ಮ ಜೀವನನೂ ಹಂಗೈತಿ. ನಮ್ಮ ಮುಕ್ತಿ ಸೇರ್ಬೇಕಾಗೈತಿ. ಅಂತ ಒಂದು ಮುಕ್ತಿ ಸೇರ್ಬೇಕಾದ್ರೆ ಜೀವನದ ಕಷ್ಟ, ನಷ್ಟ, ದುಃಖ, ಮಾನ, ಅವಮಾನ ಎಲ್ಲ ಬರುವ ಅಂತ ಒಂದು ಸಹನೆ ಮಾಡ್ಕೊಂಡು ನಾವು ಮುಕ್ತಿ ಕಡೆ ಇಟ್ಕೊಂಡು ದೇವ್ರ ಧ್ಯಾನ ಮಾಡ್ಕೋತ, ಗುರುಗಳ ಧ್ಯಾನ ಮಾಡ್ಕೋತ ನಾವು ಸಾಗಿದ್ದಾದ್ರೆ ಜೀವನ ಹೋಗಿ ಮುಕ್ತಿ ಸೇರುವಂತ ಒಂದು ವಿಶೇಷ ಇದಾಗೈತಿ. ಅದಕ್ಕಾಗಿ ಈಗ ನೋಡಿ, ಯಾರಾದ್ರೂ ಜಾಲಿ ಗಿಡಕ್ಕೆ ಕಲ್ಲು ಹೋಗಿತಾರನ್ರಿ? ಯಾರು ಹೋಗ್ಯಾಗಿ ಮಾವಿನ ಗಿಡಕ್ಕೆ ಎಲ್ಲಾರು ಕಲ್ಲು ಹೋಗಿದ್ದಾರೆ. ಅದು ಸಿಹಿಯಾದ ಹಣ್ಣು ಕೊಡ್ತೈತೆ ಕರೆ, ಕಲ್ಲು ಕುರುದು. ಅದಕ್ಕೆ ಯಾರು ನಾವು ಚಲೋ ಕೆಲಸ ಮಾಡ್ತೀವೋ, ಎಲ್ಲಿ ಒಳ್ಳೇದನ್ನ ಮಾಡ್ತೀವೋ, ಜನರ ಹಿತಕ್ಕಾಗಿ ಇರ್ತೀವೋ, ಏನೇ ಇದ್ರು ಸಹಿತ ಅಂಥವ್ರಿಗೆ ಮಾನ ಅಪಮಾನ ಬರ್ತಾವ, ಬರುವುದು ಕಷ್ಟ. ಆದ್ರೆ ನಮ್ಮ ದೇಹವನ್ನು ನಾವು ಒಟ್ಟ ಬಿಡಬಾರ್ದು. ನಾವು ಚಲೋ ಮಾಡೋದು, ನಾವು ಒಳ್ಳೆಯವರಾಗಿರೋದು, ಇನ್ನೊಬ್ಬರಿಗೆ ಅನುಕೂಲ ಆಗಿರೋದು, ಅಂತ ಒಂದು ವಿಚಾರವನ್ನು ನಮ್ಮಲ್ಲಿ ಇಟ್ಟುಕೊಂಡು ನಾವು ಹೋಗಿದ್ದಾದ್ರೆ, ಒಂದು ಗುರುವಿನಲ್ಲಿ ಭಕ್ತಿ ಇಟ್ಟಿದ್ದಾದ್ರೆ, ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡಿದ್ದಕ್ಕೆ ಒಳ್ಳೇದಾಕೈತಿ. ಈ ಒಳ್ಳೇದಾಕತ್ತೆ ಅಂತ ಪ್ರಾಸ್ತಾವಿಕವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ರಿ. ನೀವೆಲ್ಲರೂ ಕೂತು ಕೇಳಿದ್ರೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಮಾತನ್ನು ಶೇಖರನಾಥ್ ಅವರಿಗವರು ನಡೆಸಿಕೊಡ್ಬೇಕಂತ ಹೇಳಿ.
ಒಕ್ಲುಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಲುಗರು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ